ಇನ್ನು ಮಂಡ್ಯ ಸಂಸದೆ ಸುಮಲತಾ ನಡೆಯಿಂದ ಮಂಡ್ಯದಲ್ಲಿ ಕಾಂಗ್ರೆಸ್ ಪಾಳಿಯ ಅಲರ್ಟ್ ಆಗಿದೆ. ಯಾಕಂದ್ರೆ ಅಧಿಕೃತವಾಗಿ ಬಿಜೆಪಿ ಸೇರ್ಪಡೆ ಆಗ್ತೀನಿ ಅಂತ ಹೇಳಿ ರೆಬಲ್ ಲೇಡಿ ಈಗಾಗಲೇ ಘೋಷಣೆಯನ್ನ ಮಾಡಿದ್ದಾರೆ. ಕಾಂಗ್ರೆಸ್ ಸೇರಿ ಇಲ್ಲ ಸುಮ್ಮನಿರಿ ಅಂತ ಹೇಳಿ ಕಾಂಗ್ರೆಸ್ ನಾಯಕರು ಮನವಿಯನ್ನ ಮಾಡಿಕೊಂಡಿದ್ರು. ಸುಮಲತಾಗೆ ಮನವಿಯನ್ನ ಮಾಡಿದ್ರು ಕಾಂಗ್ರೆಸ್ನ ನಾಯಕರು. ಅದರ ಜೊತೆಗೆ ಕಾಂಗ್ರೆಸ್ ಮತಗಳಿಂದಾನೇ ಸುಮಲತಾ ಅವರು ಗೆದ್ದಿದ್ದು ಅಂತ ಹೇಳಿ ಈ ಹಿಂದೆನೇ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನ ಕೂಡ ಕೊಟ್ಟಿದ್ರು. ಈಗ ಚುನಾವಣೆಗೆ ಸುಮಾ ನಿರ್ಧಾರದ ಲಾಭವನ್ನ ಪಡೆಯುವುದಕ್ಕೆ ಕಾಂಗ್ರೆಸ್ ಪಾಳಿಯ ಪ್ಲಾನ್ ಅನ್ನ ಮಾಡಿಕೊಂಡಿದೆ ಅಂತ ಹೇಳಲಾಗ್ತಾ ಇದೆ. ಹಾಗಾದ್ರೆ ಕಾಂಗ್ರೆಸ್ನ ಪ್ಲಾನ್ ಏನು, ಕಾಂಗ್ರೆಸ್ನ ನಿರ್ಧಾರ ಏನು? ಡೀಟೇಲ್ಸ್ ನಮ್ಮ ಪ್ರತಿನಿಧಿ ಶಿವಪ್ರಸಾದ್ ನೀಡ್ತಾ ಹೋಗ್ತಾರೆ. ಶಿವಪ್ರಸಾದ್, 2019ರಲ್ಲಿ ಸ್ವಾಭಿಮಾನದ ಖಡ್ಗವನ್ನ ಹಿಡ್ಕೊಂಡು ಎಚ್.ಡಿ. ಕುಮಾರಸ್ವಾಮಿಯವರ ವಿರುದ್ಧ ಯುದ್ಧವನ್ನ ಸಾರಿದ್ದಂತಹ ಸುಮಲತಾ ಇವತ್ತು ಅದೇ ಎಚ್.ಡಿ. ಕುಮಾರಸ್ವಾಮಿಯವರ ಜೊತೆ ನಿಲ್ತೀನಿ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ನೋ ಡೌಟ್, ಮಂಡ್ಯದ ಲೆಕ್ಕಕ್ಕೆ ನಾವು ಹೋಲಿಕೆ ಮಾಡಿ ಮಾತನಾಡುವುದಾದ್ರೆ ಸುಮಲತಾ ಅವರ ಈ ನಿರ್ಧಾರದಿಂದ ಮೈತ್ರಿಯ ಅಭ್ಯರ್ಥಿಯ ಬಲ ಹೆಚ್ಚಾಗೋದು ಖಂಡಿತ. ಬಟ್ ಇದಕ್ಕೆ ಕಾಂಗ್ರೆಸ್ನ ಕೌಂಟರ್ ಪ್ಲಾನ್ ಏನು ಅಂತ ಹೇಳಿ. ಕಳೆದ ಲೋಕಸಭೆ ಚುನಾವಣೆಯಲ್ಲಿ ಸ್ವಾಭಿಮಾನದ ಅಸ್ತ್ರವನ್ನ ಪ್ರಯೋಗ ಮಾಡಿ ಲೋಕಸಭೆಗೆ ಪ್ರವೇಶ ಮಾಡಿದ್ದಂತ ಸಂಸದೆ ಸುಮಲತಾ ಅವರ ಇವತ್ತಿನ ನಿರ್ಧಾರ ಸಹಜವಾಗಿ ಕಾಂಗ್ರೆಸ್ ನಾಯಕರ ಕೆಂಗಣ್ಣಿಗೆ ಗುರಿಯಾಗಿದೆ. ಈಗಾಗಲೇ ಸಿಎಂ ಸಹಿತ ಹಲವು ಮಂಡ್ಯ ಭಾಗದ ನಾಯಕರುಗಳು, ಶಾಸಕರುಗಳು ಸುಮಲತಾ ಅವರು ಯಾವುದೇ ಕಾರಣಕ್ಕೂ ಕೂಡ ಬೇರೆ ಪಕ್ಷಕ್ಕೆ ಸೇರಬಾರ್ದು, ಕಾಂಗ್ರೆಸ್ ಪಕ್ಷಕ್ಕೆ ಸೇರ್ಬೇಕು ಎಂಬತಕ್ಕಂಥ ಹೇಳಿಕೆಯನ್ನ ನೀಡಿದ್ರು. ಇನ್ನು ಬಹಿರಂಗ ಕಾರ್ಯಕ್ರಮದಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯ ಅವರು ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಸುಮಲತಾ ಅವರು ಗೆದ್ದಿದ್ದು ಕಾಂಗ್ರೆಸ್ ಮತಗಳಿಂದ ಎಂಬತಕ್ಕಂಥ ಹೇಳಿಕೆಯನ್ನ ನೀಡೋದ್ರ ಮುಖಾಂತರ ಅವರು ಕಾಂಗ್ರೆಸ್ ಪಕ್ಷವನ್ನಷ್ಟೇ ಆಯ್ಕೆ ಮಾಡ್ಕೊಳ್ತಾರೆ, ಬೇರೆ ಪಕ್ಷವನ್ನ ಆಯ್ಕೆ ಮಾಡ್ಕೊಳ್ಳೋದಿಲ್ಲ ಎಂಬತಕ್ಕಂಥ ಆಶಾಭಾವನೆಯನ್ನು ಕೂಡ ವ್ಯಕ್ತಪಡಿಸಿದ್ರು. ಸದ್ಯ ಇವತ್ತಿನ ಈ ನಿರ್ಧಾರದಿಂದಾಗಿ ಅಂದ್ರೆ ಚುನಾವಣಾ ಕಣದಿಂದ ಹಿಂದೆ ಸರಿದು ಬಿಜೆಪಿ ಸೇರ್ಪಡೆಯ ವಿಚಾರ ಕುರಿತಂತೆ ಈಗ ಕಾಂಗ್ರೆಸ್ ನಾಯಕರು ಅಲರ್ಟ್ ಆಗಿದ್ದಾರೆ. ಜೊತೆಗೆ ಈ ಬಾರಿಯ ಮಂಡ್ಯ ಲೋಕಸಭಾ ಚುನಾವಣೆಯ ಅಖಾಡದಲ್ಲಿ ಸುಮಲತಾ ವಿಚಾರವನ್ನ ರಾಜಕೀಯ ಅಸ್ತ್ರವಾಗಿಯೂ ಕೂಡ ಬಳಕೆ ಮಾಡ್ಕೊಳ್ಳಿದ್ದಾರೆ. ಅದು ಯಾವ ರೀತಿ ಅಂತ ನಾವು ನೋಡೋದಾದ್ರೆ, ಕಳೆದ ಬಾರಿ ಲೋಕಸಭೆ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತಗಳಿಂದ ಸುಮಲತಾ ಅವರು ಆಯ್ಕೆಯಾಗಿದ್ದು ಒಂದು ವಿಚಾರ. ಇನ್ನು ಪ್ರಮುಖವಾಗಿ ಜೆಡಿಎಸ್ ವಿರುದ್ಧ ಸೆಣಸಾಟ ನಡೆಸಿದ್ರು, ಹೋರಾಟ ಮಾಡಿದ್ರು. ಈಗ ಕುಮಾರಸ್ವಾಮಿ ಪರವಾಗಿ ಕ್ಯಾಂಪೇನ್ ಅನ್ನ ಮಾಡಬೇಕಾಗಿದೆ, ಜೆಡಿಎಸ್ ಅಭ್ಯರ್ಥಿಯ ಪರವಾಗಿ ಮತವನ್ನ ಯಾಚಿಸಬೇಕಾಗಿದೆ. ಇದು ಯಾವ ರೀತಿ ಸಾಧ್ಯ ಅಂತಕ್ಕಂಥ ವಿಚಾರವನ್ನು ಕೂಡ ಕಾಂಗ್ರೆಸ್ ನಾಯಕರು ಮಾಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಅಂಬರೀಶ್ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದವರು, ಹಾಗಾಗಿ ಸುಮಲತಾ ಅವರಿಗೆ ಬಿಜೆಪಿ ಪಕ್ಷ ಸೇರ್ತಕ್ಕಂಥ ವಿಚಾರ ಕುರಿತಂತೆ ಅವ್ರಿಗೆ ತತ್ವ ಸಿದ್ಧಾಂತ ಇಲ್ವಾ? ಅಂಬರೀಶ್ ಅವರಾಗಿದ್ರೆ ಯಾವುದೇ ಕಾರಣಕ್ಕೂ ಕೂಡ ಕಾಂಗ್ರೆಸ್ ಪಕ್ಷವನ್ನ ಕಡೆ ಉಸಿರಿರೋವರೆಗೂ ಇದ್ರು. ಆದ್ರೆ ಸುಮಲತಾ ಅವರು ಏಕಾಏಕಿ ಬಿಜೆಪಿಯನ್ನ ಸೇರ್ತಾ ಇದ್ದಾರೆ. ಇನ್ನು ಅವರ ಅಪಾರ ಬೆಂಬಲಿಗರು ಇರ್ಬೋದು, ಅಂಬರೀಶ್ ಅಭಿಮಾನಿಗಳು ಕೂಡ ಈಗ ಸುಮಲತಾ ಅವರ ನಿರ್ಧಾರದ ಪರವಾಗಿದ್ದಾರಾ ಅಥವಾ ಇಲ್ವಾ, ಅಂದ್ರೆ ಅವ್ರು ಈಗ ಎಲ್ಲೋಗ್ಬೇಕು? ಈಗ ಸುಮಲತಾ ಅವರು ಬಿಜೆಪಿ ಸೇರ್ತಾರೆ ಅಂತ ಮಾತ್ರಕ್ಕೆ ಅವ್ರನ್ನ ಬೆಂಬಲಿಸಿದ್ದಂತ ಅವರ ಅಪಾರ ಬೆಂಬಲಿಗರು ಕೂಡ ಈಗ ಬಿಜೆಪಿ ಸೇರ್ತಕ್ಕಂಥ ಸಾಧ್ಯತೆ ಇದೆ ಅಂತಕ್ಕಂಥ ವಿಚಾರವನ್ನು ಕೂಡ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಲಿದ್ದಾರೆ. ಇನ್ನು ಪ್ರಮುಖವಾಗಿ ಹಾಲಿ ಸಂಸದೆ ಆಗಿರ್ತಕ್ಕಂಥ ಸುಮಲತಾ ಈ ಬಾರಿ ಚುನಾವಣಾ ಕಣದಲ್ಲಿ ಇರ್ತಾರೆ ಅಂತಕ್ಕಂಥ ಲೆಕ್ಕಾಚಾರ ಕೂಡ ಕಾಂಗ್ರೆಸ್ ಪಕ್ಷದ್ದಾಗಿತ್ತು. ಆ ಕಾರಣಕ್ಕಾಗಿ ಬಿಜೆಪಿಯಲ್ಲಿ ಜೊತೆ ಹೆಚ್ಚು ಗುರುತಿಸಿಕೊಳ್ಳೋದ್ರ ಮುಖಾಂತರ ಬಿಜೆಪಿಯಿಂದ ಟಿಕೆಟ್ ಸಿಗುತ್ತೆ ಅಂತಕ್ಕಂಥ ವಿಶ್ವಾಸದ ಮಾತುಗಳನ್ನು ಕೂಡ ಸುಮಲತಾ ಆರಂಭದಿಂದಲೂ ಹೇಳ್ತಾ ಇದ್ರು. ಆದ್ರೆ ಏಕಾಏಕಿ ಇವತ್ತಿನ ಈ ನಿರ್ಧಾರ ಏನಿದೆ, ಈ ವಿಚಾರವನ್ನು ಕೂಡ ಈ ಬಾರಿ ಮಂಡ್ಯ ಲೋಕಸಭೆ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡಲಿದ್ದಾರೆ. ಸುಮಲತಾ ಅವರು ಹಾಲಿ ಸಂಸದೆ ಆಗಿದ್ರು ಸಹಿತವಾಗಿ ಯಾಕೆ ಲೋಕಸಭಾ ಚುನಾವಣೆಯಿಂದ ಸ್ಪರ್ಧಾ ಕಣದಿಂದ ಹಿಂದೆ ಸರಿತಾ ಇದ್ದಾರೆ ಅಂತಕ್ಕಂಥ ವಿಚಾರಗಳನ್ನ ಮುಂದೆ ಇಟ್ಕೊಂಡು ಸ್ವಾಭಿಮಾನಿ ಸಂಸದೆಯ ನಿಲುವಿನ ವಿಚಾರ ಕುರಿತಂತೆ ಈ ಬಾರಿಯ ಲೋಕಸಭೆ ಚುನಾವಣೆಯಲ್ಲಿ ಪ್ರಸ್ತಾಪ ಮಾಡೋದ್ರ ಜೊತೆಗೆ ಅಂಬರೀಶ್ ಅಭಿಮಾನಿಗಳಿರ್ಬೋದು, ಸುಮಲತಾ ಬೆಂಬಲಿಗರ ಮತವನ್ನು ಕೂಡ ಸೆಳಿಬೇಕು ಎಂಬತಕ್ಕಂಥ ಸ್ಟ್ರಾಟಜಿಯನ್ನ ಈಗ ರಾಜ್ಯ ಕಾಂಗ್ರೆಸ್ ನಾಯಕರು ಮಾಡ್ತಾ ಇರ್ತಕ್ಕಂಥದ್ದು. ವಿದ್ಯಾಶ್ರೀ, ಥ್ಯಾಂಕ್ ಯು ಶಿವಪ್ರಸಾದ್ ತಮ್ಮ ಡೀಟೇಲ್ಸ್ಗೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.